ಅಂತ ಇದ್ದಾರೆ. ಇದರರ್ಥ ಅಮೆರಿಕೆಯನ್ನು ಇವತ್ತು ಕಂಟ್ರೋಲ್ ಮಾಡೋ ದಿಶೆಯಲ್ಲಿ ಇರಾನ್ ಇವತ್ತು ಮುಂಚೂಣಿಗೆ ಬಂದಿದ್ದು. ಇದರಿಂದಾಗಿ ಅಮೆರಿಕೆಗೆ ಏನು ಮಾಡಬೇಕಪ್ಪ ಅನ್ನುವಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಇವತ್ತು ಈ ಇರಾನ್ ಮೂಲಕ ರಷ್ಯಾ ಮತ್ತು ಚೈನಾ ಇಡೀ ವಿಶ್ವದ ಅರ್ಥವ್ಯವಸ್ಥೆ ಮೇಲೆ ತಮ್ಮ ಹಸ್ತವನ್ನು ಚಾಚ್ತಾ ಇದ್ದಾವೆ. ಇದೇ ಕಾಲಕ್ಕೆ ಇರಾನನ್ನು ಮುಂದಿಟ್ಟುಕೊಂಡು ಅದರಲ್ಲೂ ಏನಪ್ಪ ಅಂತಂದ್ರೆ IRGC ಇಸ್ಲಾಮಿಕ್ ಈ ಒಂದು ರೆವಲ್ಯೂಷನರಿ, ಅದೇ ಕಾಲಕ್ಕೆ ಖಾಸ್ ಇವರ ಮೂಲಕ ಮುಂದೆ ಇಟ್ಟುಕೊಂಡು ಇಡೀ ವಿಶ್ವವನ್ನು ತಮ್ಮ ಸುಪರ್ದಿ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೂಲಕ ಇಡೀ ವಿಶ್ವ ತುಂಬ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಬದಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ಇರಾನದ ವಿದೇಶಾಂಗ ಮಿನಿಸ್ಟ್ರು ಇವತ್ತು ಮಂತ್ರಿಗಳು ರಷ್ಯಾಕ್ಕೆ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆನಂತರ ಚೈನಾಗೆ ಭೇಟಿ ಆಗುವಂಥದ್ದು, ಆನಂತರ ಈ ಒಂದು ಯುರೋಪಿಯನ್ ಯೂನಿಯನ್ಗೆ ಭೇಟಿಯಾಗುವಂಥ ವ್ಯವಸ್ಥೆಯನ್ನು, ಅದೇ ಕಾಲಕ್ಕೆ ಬ್ರೆಜಿಲ್ ಮುಂತಾದ ದೇಶಗಳಿಗೆ ಭೇಟಿಯಾಗಿ ತಮ್ಮ ಅರ್ಥವ್ಯವಸ್ಥೆ ನೆಲೆಗಟ್ಟಿನಲ್ಲಿ ರಾಜನೀತಿಯ ವ್ಯವಸ್ಥೆಯಲ್ಲಿ ಒಂದು ಒಪ್ಪಂದಗಳನ್ನು ಮಾಡೋ ದಿಶೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಇಡೀ ವಿಶ್ವದ ಮೇಲೆ ಹಿಡಿದು ಸಾಧಿಸಂತ ಅಮೆರಿಕಕ್ಕೆ ಇನ್ನಿಲ್ಲದ ತೊಂದರೆ ಬಂದಿದ್ದು ಬಿಟ್ಟಿದಂತೆ. ತಾನು ಪೆಟ್ರೋ ಡಾಲರ್ ಮೂಲಕ ಇಡೀ ವಿಶ್ವವನ್ನು ಆಳಬೇಕು, ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು, ಬೆಳಿಬೇಕು ಅನ್ನುವಂಥ ಈ ಒಂದು ಏನಪ್ಪ ಅಂತಂದ್ರೆ ಅಮೆರಿಕೆಯ ಆಸೆಗೆ ತಣ್ಣೀರನ್ನು ಎರಚುವಂಥ ಕೆಲಸ ಇವತ್ತಾಗಿದೆ. ಹೀಗಾಗಿ ಈ ಯುದ್ಧ ಫೆಬ್ರವರಿ 28ರವರೆಗೆ ಅಮೆರಿಕ ಪರ ಇದ್ದಂಥ ವಿಶ್ವ ಇವತ್ತು ಅಮೆರಿಕೆಯಿಂದ ದೂರ ಸರಿತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಮೆರಿಕೆಯಿಂದ ಕೈ ಬಿಟ್ಟು ಹೋಗುತ್ತಿರುವಂಥದ್ದು, ಅದರಲ್ಲೂ ಅತ್ಯಂತ ಮುಖ್ಯ ಈ ಕೊಲ್ಲಿ ರಾಷ್ಟ್ರಗಳಪ್ಪ ಅಂದರೆ ಇವತ್ತು ಎಣ್ಣೆಯ ಒಂದು ದೊಡ್ಡ ತಾಣ. ಅದೆಲ್ಲ UAE ಇರ್ಬೋದು, ಅರಬ್ ಇರ್ಬೋದು, ಅಥವಾ ಕುವೈತ್ ಇರ್ಬೋದು, ಅಲ್ಲಿ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳಾದರೂ ಸಹಿತ ಆರ್ಥಿಕವಾಗಿ ಬಲಿಷ್ಠವಾಗಿರುವಂಥ ರಾಷ್ಟ್ರಗಳು. ಅವುಗಳನ್ನೆಲ್ಲ ತನ್ನ ಸುಪರ್ದಿಟ್ಟುಕೊಂಡಂಥ ತನ್ನ ಒಂದು ಶಸ್ತ್ರಾಸ್ತ್ರದ ಸಪ್ಲೈ ಮಾಡಿ ಉಳಿಸ್ಕೊಳ್ತೀನಿ ಅನ್ನುವಂಥ ಭರವಸೆ